ನಮಸ್ತೆ ಎಲ್ರಿಗೂ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೆಪ್ರಿಸಿಯೇಷನ್ ಎಂಟ್ರೀಸ್ ಅಂದರೆ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ ಕರಿತೀವಿ. ಒಂದು ವಸ್ತು ತಗೊಂಡಾಗ ಅದರ ಮೌಲ್ಯ ಎಷ್ಟಿರುತ್ತೆ, ಹಾಗೆ ಅದನ್ನು ನೀವು ರಿಟರ್ನ್ ಬೇರೆಯವರಿಗೆ ಮಾರಾಟ ಮಾಡೋಕ್ಕೆ ಹೋದರೆ ಅದರ ಮೌಲ್ಯದಲ್ಲಿ ಸ್ವಲ್ಪ ಕಡಿತವನ್ನು ಕಂಡುಕೊಂಡ್ರೆ ಅದನ್ನ ಡೆಪ್ರಿಸಿಯೇಷನ್ ಅಂತ, ಸವಕಳಿ ವೆಚ್ಚ ಅಂತ ಕರಿತೀವಿ. ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಇದನ್ನು ಒಂದು ಟ್ಯಾಲಿ ಅಥವಾ ಟ್ಯಾಲಿ ERP9 ಪ್ರೈಮಲ್ಲಿ ಹಾಗೆ ಬಿಸಿ ಸಾಫ್ಟ್ವೇರಲ್ಲಿ ಇವನ್ ಟ್ರಾನ್ಸಾಕ್ಷನ್ಗಳನ್ನು ಹೇಗೆ ಎಂಟ್ರಿ ಮಾಡಬೇಕು, ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳಲ್ಲಿ ಇದನ್ನು ಎಂಟ್ರಿ ಆಗ್ತಾರೆ, ಅದನ್ನ ಹೇಗೆ ಎಂಟ್ರಿ ಆಗ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಟ್ರಾನ್ಸಾಕ್ಷನನ್ನು ನೀವು ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಟ್ಯಾಲಿ ERP9 ಓಪನ್ ಮಾಡಿಕೊಂಡು ಕಂಪನಿ ಕ್ರಿಯೇಷನನ್ನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಸೊ ಈಗ ನಾನು ಡೈರೆಕ್ಟಾಗಿ ಅಕೌಂಟಿಗೆ ಉಚ್ಚರಿಸಿ ಹೋಗ್ತಾ ಇದ್ದೀನಿ. ಮಿಸ್ಟರ್ ಕೃಷ್ಣ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 6 lakh ಅಂತ ಇದೆ. ಸೊ ಮಿಸ್ಟರ್ ಕೃಷ್ಣ ಅನ್ನೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 6 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ. ಇದು ರಿಸೀವ್, ಪುನಃ ಅವನು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಅವನಿಗೆ ರಿಟರ್ನ್ ಬರೋದ್ರಿಂದ ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಆಗಬೇಕಾಗುತ್ತೆ. ಯಾವ ರೂಪದಲ್ಲಿದೆ ಹಣ? ಕ್ಯಾಶ್ ರೂಪದಲ್ಲಿದೆ. ಸೊ ಪಾರ್ಟಿ ನೇಮನ್ನು ಮಿಸ್ಟರ್ ಕೃಷ್ಣ ಬಿಸ್ನೆಸ್ಗೆ ಬಂಡವಾಳ ಹಾಕಿರೋದ್ರಿಂದ ಇವನನ್ನು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಎಡಗಡೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಮೌಂಟ್ ಬಂದು ಒಂದು 6 lakh ನರೇಷನನ್ನು ಎಂಟ್ರಿ ಮಾಡಿರಿ. ಫ್ಲ್ಯಾಟ್ ಪರ್ಚೇಸ್ಡ್ 2,50,000 ಫ್ಲ್ಯಾಟನ್ನು ಪರ್ಚೇಸ್ ಮಾಡಿ ಆಗಿದೆ. 2,50,000 ಕೊಟ್ಟು ಫ್ಲ್ಯಾಟ್ ಒಂದು ಫಿಕ್ಸ್ಡ್ ಅಸೆಟ್ಸ್. ಇದು ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕ್ಬೇಕಂತಿಲ್ಲ. ಸೊ ಡೈರೆಕ್ಟಾಗಿ ನಾನು ತಗೋಬೋದು. ನೆಕ್ಸ್ಟ್ ಬೈಕ್ ಪರ್ಚೇಸ್ಡ್. ಬೈಕ್ ಬಂದು ಫಿಕ್ಸ್ಡ್ ಅಸೆಟ್ಸ್, ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ತಗೋಬೇಕು. ಅದೊಂದು ವಸ್ತು, ಆ ಕಾರಣಕ್ಕೆ ತಗೊತಾ ಇದ್ದೀವಿ. 45,000 rupees. ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ಡ್ 12,000. ಡೆಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ 1,200. ಇದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಆದ್ದರಿಂದ ಇದನ್ನು ಜರ್ನಲ್ ವೋಚರ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ಬೈಯಲ್ಲಿ ಡೆಪ್ರಿಸಿಯೇಷನ್ ಅಂತ ತಗೋಬೇಕು. ಡೆಪ್ರಿಸಿಯೇಷನ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಸವಕಳಿ ವೆಚ್ಚ ಅನ್ನೋದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಎಡಗಡೆ ಎಂಟ್ರಿ ಆಗುತ್ತೆ. ಇಷ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿದೆ ಅಂದರೆ 1,200. 2 ಇಲ್ಲಿ 2 ತೊಗೊಳ್ಳಿ, ಬೈ ಆಯಿತು. 2 ತೊಗೊಳ್ಳಿ. 2 ತೊಗೊಂಡು ಡಿಪ್ರಿಷಿಯೇಷನ್ ಆನ್ ಕಂಪ್ಯೂಟರ್ ಅಂತ ಹೇಳ್ತಾ ಇದ್ದಾರೆ. ಯಾವುದ್ರ ಮೌಲ್ಯ ಕಮ್ಮಿ ಆಗಿದೆ? ಕಂಪ್ಯೂಟರ್ದು. ನೆಕ್ಸ್ಟ್ ಡೆಪ್ರಿಷಿಯೇಷನ್ ಆನ್ ಬೈಕ್ ಅಂತ ಹೇಳ್ತಿದೆ. ಬೈಯಲ್ಲಿ ಡೆಪ್ರಿಷಿಯೇಷನ್ನು ಎಷ್ಟು? 12,000 ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದ್ರದ್ದು ಅಂದರೆ ಬೈಕ್ ಅಂತ ತಗೋಬೇಕು. ನೋಡಿ, ಆಗ 45,000 ಇತ್ತು. ಸೊ 12,000 ಕಮ್ಮಿ ಆಯಿತು ಅಂದರೆ 33,000 ಇದೆ. ನೆಕ್ಸ್ಟ್ ಕಂಪ್ಯೂಟರ್ ವಾಸ್ ಸೋಲ್ಡ್ 25% ಪ್ರಾಫಿಟ್. ಸೋಲ್ಡ್ ಮೀನ್ಸ್ ಸೇಲ್ ಆಗಿ ಹೋಗಿದೆ. ಇವಾಗ ಕಂಟ್ರೋಲ್ ಎನ್ ಪ್ರೆಸ್ ಮಾಡಿ ಕ್ಯಾಲ್ಕುಲೇಟರ್ ಆ್ಯಕ್ಟಿವೇಟ್ ಆಗುತ್ತೆ. ಕಂಪ್ಯೂಟರ್ನ ನಿಜವಾದ ಬೆಲೆ ಎಷ್ಟಿತ್ತು? ಫಸ್ಟು 12,000 ಮೈನಸ್ 1,200 ಅಂದರೆ 10,800 ಬಂತು. 10,800 ಇಂಟು ಎಷ್ಟು ಪರ್ಸೆಂಟ್? 25% ಪ್ರಾಫಿಟ್ 2,700. 10,800 ಪ್ಲಸ್ 2,700 ಈಸ್ ಈಕ್ವಲ್ ಟು 13,500. ಒಂದು ಎಸ್ಕೇಪ್ ಬಟನನ್ನು ಪ್ರೆಸ್ ಮಾಡಿ 13,500 ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆಯಿತಾ? ಅದೇ ರೀತಿ ಫ್ಲ್ಯಾಟ್ ವಾಸ್ ಸೋಲ್ಡ್ 50% ಪ್ರಾಫಿಟ್ ಅಂತ ಇದ್ದಾರೆ. 50% ಪ್ರಾಫಿಟ್ ಬಂದಿದೆ ಫ್ಲ್ಯಾಟ್.
ನೀವು ಫ್ಲ್ಯಾಟನ್ನು ನೋಡುವಾಗ ಯಾವುದೇ ಒಂದು ಡಿಪ್ರಿಷಿಯೇಷನ್ಗೆ ಒಳಪಟ್ಟಿಲ್ಲ. ಕಂಟ್ರೋಲ್ ಎನ್ನನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ. 2,50,000 ಬೆಲೆ ಬಾಳೋದಕ್ಕೆ 50% ಪ್ರಾಫಿಟ್ ಬಂದಿದೆ ಅಂದರೆ 1,25,000 ಬಂತು. 2,50,000 ಬೆಲೆ ಬಾಳೋ ವಸ್ತು 1,25,000 ಪ್ರಾಫಿಟನ್ನು ಗಳಿಸಿದೆ ಅಂದರೆ 3,75,000 ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ 3,000. ಆಫೀಸ್ ಎಕ್ಸ್ಪೆನ್ಸಸ್ ಮಾಡಿದ್ದೀರಾ 3,000. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಎಕ್ಸ್ಪೆನ್ಸಸ್ ಮಾಡಿದ್ದೀರಾ ಅಂದರೆ 3,000. ಹಾಗೆ ಆಫೀಸ್ ಇನ್ಕಮ್ 8,000. ರಿಸಿಪ್ಟ್ ಉಚ Alt C. Office income, indirect income. ಸೊ ಈಗ ನಿಮಗೆ ಬ್ಯಾಲೆನ್ಸ್ ಶೀಟನ್ನು ತೋರಿಸ್ತಾ ಇದ್ದೀನಿ. ಟ್ರಾನ್ಸಾಕ್ಷನ್ ಎಲ್ಲ ಮುಗಿದಿದೆ. ಬ್ಯಾಲೆನ್ಸ್ ಶೀಟ್ 6,94,700. ಹಾಗೆ ಇದು ನೆಟ್ ಲಾಸ್ ಆಗಿದೆ ನೋಡಿ. ನೆಟ್ ಲಾಸ್ 8,200. F10 ಪ್ರೆಸ್ ಮಾಡಿ ಟ್ರಯಲ್ ಬ್ಯಾಲೆನ್ಸ್ ಶೀಟನ್ನು ಓಪನ್ ಮಾಡ್ಕೊತೀನಿ. 7,35,700. ಇವಾಗ ನಿಮಗೆ ಪ್ರೈಮಲ್ಲಿ ಇದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಕಂಪನಿ ಕ್ರಿಯೇಷನನ್ನು ಮಾಡ್ಕೊಂಡಿದ್ದೀನಿ. ವೋಚರ್ಸ್ ತೊಗೊತಾ ಇದ್ದೀನಿ. ವೋಚರ್ಸಲ್ಲಿ ಮಿಸ್ಟರ್ ಕೃಷ್ಣ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 6 lakh ಅಂತ ಇದೆ. ಮಿಸ್ಟರ್ ಕೃಷ್ಣ ಅನ್ನೋ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 6 lakh ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಮಿಸ್ಟರ್ ಕೃಷ್ಣ ಬಂದು ಕ್ಯಾಪಿಟಲ್ ಅಕೌಂಟ್. ಫ್ಲ್ಯಾಟ್ ಪರ್ಚೇಸ್ಡ್ 2,50,000. ಫ್ಲ್ಯಾಟನ್ನು ಪರ್ಚೇಸ್ ಮಾಡಿ ಆಗಿದೆ 2,50,000 ಕೊಟ್ಟು. ಸೊ ಹಾಗಾದರೆ ನೀವು ಏನನ್ನು ಪೇಮೆಂಟ್ ಮಾಡಿದ್ದೀರಾ? ಕ್ಯಾಶ್. ಏನಕ್ಕಾಗಿ ಮಾಡಿದ್ದೀರಾ? ಫ್ಲ್ಯಾಟನ್ನು ಪರ್ಚೇಸ್ ಮಾಡಲಿಕ್ಕೆ. ಫ್ಲ್ಯಾಟ್ ಒಂದು ಫಿಕ್ಸ್ಡ್ ಅಸೆಟ್ಸ್ 2,50,000. ನೆಕ್ಸ್ಟ್ ಬೈಕ್ ಪರ್ಚೇಸ್ಡ್ 45,000. ಬೈಕ್ ಬಂದು ಫಿಕ್ಸ್ಡ್ ಅಸೆಟ್. ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ಡ್ 12,000. ನೆಕ್ಸ್ಟ್ ಡೆಪ್ರಿಷಿಯೇಷನ್ ಆನ್ ಕಂಪ್ಯೂಟರ್. ಡೆಪ್ರಿಷಿಯೇಷನ್ ಮೀನ್ಸ್ ಸವಕಳಿ ವೆಚ್ಚ, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಇಲ್ಲಿ ಡೆಬಿಟಲ್ಲಿ ನೀವು ಏನು ಹಾಕೋಬೇಕು ಅಂದರೆ ಡೆಪ್ರಿಷಿಯೇಷನ್ ಏನಾಗಿದೆ ಅಂತ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಡಿಪ್ರಿಷಿಯೇಷನ್ ಒಳಪಟ್ಟಿದೆ ಅಂದರೆ 1,200. ಯಾವುದ್ರದ್ದು ಅಂತ ಕೇಳ್ತಾರೆ. ಕಂಪ್ಯೂಟರ್. ನೆಕ್ಸ್ಟ್ ಡೆಪ್ರಿಷಿಯೇಷನ್ ಆನ್ ಬೈಕ್. ಬೈಕಿಗೆ ತಗೋಬಿಟ್ರೆ ಇದು. ನೆಕ್ಸ್ಟ್ ಕಂಪ್ಯೂಟರ್ ವಾಸ್ ಸೋಲ್ಡ್ 25% ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ಸೋಲ್ಡ್ ಮಾಡಿ ಹಾಗಾದರೆ ಕ್ಯಾಶ್ ಬಂದಿದೆ. ಏನದರಿಂದ ಸೋಲ್ಡ್ ಮಾಡಿದ್ರಿಂದ? ಕಂಪ್ಯೂಟರನ್ನು ಸೋಲ್ಡ್ ಮಾಡಿದ್ರಿಂದ. ಸೊ ಕಂಟ್ರೋಲ್ ಎನ್ ಕ್ಯಾಲ್ಕುಲೇಟರ್ ಆ್ಯಕ್ಟಿವೇಟ್ ಆಗುತ್ತೆ. 12,000 ಅದರ ರಿಯಲ್ ಅಮೌಂಟ್ ಮೈನಸ್
1200 ಡಿಪ್ರಿಷಿಯೇಷನ್ ಒಳಪಟ್ಟಿದೆ. ನೆಕ್ಸ್ಟು 10,800ಗೆ ಇಂಟು 25% ಪ್ರಾಫಿಟ್ 10,800 ಬೆಲೆ ಬಾಳೋದಕ್ಕೆ ಪ್ಲಸ್ 2,700 ಪ್ರಾಫಿಟ್ ಬಂದರೆ 13,500. ನೆಕ್ಸ್ಟ್ ಫ್ಲ್ಯಾಟ್ ವಾಸ್ ಸೋಲ್ಡ್ ವಿತ್ 50% ಪ್ರಾಫಿಟ್. ಫ್ಲ್ಯಾಟ್ ನೋಡಿ 2,50,000ಗೆ 50% ಪ್ರಾಫಿಟ್ ಆಗಿದೆ ಅಂದರೆ 1,25,000 ಬರುತ್ತೆ. 2,50,000ಗೆ 1,25,000 ಆ್ಯಡ್ ಮಾಡಿದರೆ 3,75,000 ಬರುತ್ತೆ. ಈ ಹಿಂದಿನ ಒಂದು ಇದರಲ್ಲಿ ಮಾಡಿದ್ದೀನಿ, ಅದರಿಂದ ಇಲ್ಲಿ ನೀವು ಡೈರೆಕ್ಟ್ ಎಂಟ್ರಿ ಆಗ್ತಾಯಿದೆ. ಆಫೀಸ್ ಎಕ್ಸ್ಪೆನ್ಸಸ್ indirect expenses. Office income indirect income. ಈಗ ಎಲ್ಲ ಟ್ರಾನ್ಸಾಕ್ಷನ್ ಮುಗಿದಿದೆ. ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿ 6,94,000 ನೋಡಿ. ಇಲ್ಲಿಯೂ ಕೂಡ ನೆಟ್ ಲಾಸ್ 8,200. ಅದೇ ರೀತಿ ಟ್ರಯಲ್ ಬ್ಯಾಲೆನ್ಸ್ ಶೀಟ್ ಇದೇ ರೀತಿ ನಿಮಗೆ ಅಕೌಂಟ್ಸ್ ಬುಕ್ ಒಳಗೆ ಜರ್ನಲ್ ರಿಜಿಸ್ಟರ್ಡ್ ಎಂದಿದೆ. ನೆಕ್ಸ್ಟ್ ಬಿಸಿ ಸಾಫ್ಟ್ವೇರಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ನೋಡುವ. ಕಂಪನಿಯನ್ನು ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ. ಕಂಪನಿ ಕ್ರಿಯೇಟ್ ಆದಮೇಲೆ ಮಿಸ್ಟರ್ ಕೃಷ್ಣ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 6 lakh ಅಂತ ಇದೆ. ಇದಕ್ಕೆ ರಿಸಿಪ್ಟ್ ವೋಚರ್, ಮೋಡ್ ಬಂದು ಕ್ಯಾಶ್, ನ್ಯಾರೇಷನನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಮಿಸ್ಟರ್ ಕೃಷ್ಣ ಕ್ಯಾಪಿಟಲ್ ಅಕೌಂಟ್, $6 lakh ಅಮೌಂಟ್. ನೆಕ್ಸ್ಟ್ ಫ್ಲ್ಯಾಟ್ ಪರ್ಚೇಸ್ಡ್, ಫ್ಲ್ಯಾಟನ್ನು ಖರೀದಿ ಮಾಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪೇಮೆಂಟ್ ವೋಚರ್ ನೀವೇನನ್ನು ಕೊಟ್ಟಿರ್ತೀರ, ಕ್ಯಾಶನ್ನು ಕೊಟ್ಟಿರ್ತೀರ. ಏನಕ್ಕಾಗಿ ಕೊಟ್ಟಿರ್ತೀರ, ಫ್ಲ್ಯಾಟ್ ಇದೆಯಾ ನೋಡಿ, ಇಲ್ಲ. ಇವಾಗ ನೀವೇನು ಮಾಡಬೇಕು, ಆಲ್ಟ್ F1 ಕ್ರಿಯೇಟ್ ಮಾಡಿ. ಫ್ಲ್ಯಾಟ್ ಒಂದು ಫಿಕ್ಸ್ಡ್ ಅಸೆಟ್ಸು, ಫ್ಲ್ಯಾಟ್ ಒಂದು 2,50,000. ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ಡ್, ಇದು ಕೂಡ ಕ್ಯಾಶ್ ಮೂಲಕ ಕಂಪ್ಯೂಟರ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ಎಷ್ಟು ರೇಟ್ ಇದೆ ಅಂದರೆ 12,000. ಬೈಕ್ ಪರ್ಚೇಸ್ಡ್, ಬೈಕ್ ಒಂದು ಫಿಕ್ಸ್ಡ್ ಅಸೆಟ್ಸ್.
45,000. ನೆಕ್ಸ್ಟ್ ಡೆಪ್ರಿಷಿಯೇಷನ್ ಆನ್ ಕಂಪ್ಯೂಟರ್ ಅಂತ ಹೇಳ್ತಿದ್ವಿ. ಇದು ಜರ್ನಲ್ ವೋಚರ್. ಡೆಬಿಟಲ್ಲಿ ಡೆಪ್ರಿಷಿಯೇಷನ್, ಡೆಪ್ರಿಷಿಯೇಷನ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ಡೆಪ್ರಿಷಿಯೇಷನ್ ಆಗಿದೆ ಅಂದರೆ 1,200. ಯಾವುದ್ರದ್ದು? ಕಂಪ್ಯೂಟರ್. ಡೆಪ್ರಿಷಿಯೇಷನ್ ಆನ್ ಬೈಕ್ ಅಂತ ಇದೆ, Alt F7 ಜರ್ನಲ್ ವೋಚರು. ಇನ್ನೊಂದು ಕೂಡ ಡೆಪ್ರಿಷಿಯೇಷನ್ ಎಷ್ಟಪ್ಪ ಅಂದರೆ 12,000. ಯಾವುದ್ರದ್ದು ಅಂದರೆ ಬೈಕ್. ನೆಕ್ಸ್ಟ್ ಕಂಪ್ಯೂಟರ್ ವಾಸ್ ಸೋಲ್ಡ್ 25% ಪ್ರಾಫಿಟ್ ಅಂತ ಇದೆ. ಸೋಲ್ಡ್ ಮಾಡಿ 25% ಪ್ರಾಫಿಟ್ ಬಂದಿದೆ. ಯಾವುದನ್ನು ಸೋಲ್ಡ್ ಮಾಡಿದ್ದಾರೆ? ಕಂಪ್ಯೂಟರ್. ಸೊ ಈಗ ಕ್ಯಾಲ್ಕುಲೇಟರ್ ಆ್ಯಕ್ಟಿವೇಟ್ ಆಗಬೇಕಾದ್ರೆ F10, ಇದರ ರಿಯಲ್ ವ್ಯಾಲ್ಯೂ 12,000 ಮೈನಸ್ 1,200 10,800 ಇಂಟು 12 25% ಪ್ರಾಫಿಟ್ 2,700 ಪ್ಲಸ್ 10,800 13,500 ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕು. Next, plat was sold 50% profit. ಆಲ್ರೆಡಿ ಈಗ ಎರಡು ಇದರಲ್ಲಿ ಮಾಡಿದ್ದೀನಿ, ಅದರಿಂದ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲ್ಲ. 3,75,000 ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀನಿ. ಯಾಕಂದರೆ 2,55,000 ನಿಮಗೆ ಗೊತ್ತಿದೆ. 2,50,000 ಪ್ಲಸ್ 50% ಪ್ರಾಫಿಟ್ ಆದರೆ 1,25,000 ಬರುತ್ತೆ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್. Indirect expenses. Office income. Indirect income. ನೋಡಿ, ಈ ರೀತಿ ಎಲ್ಲ ಎಂಟ್ರೀಸ್ ಆಯಿತು. ರಿಪೋರ್ಟ್ಸ್
ನೋಡಿ, ನೆಟ್ ಲಾಸ್ 8200 ಬಂದಿದೆ ನೋಡಿ, ನೆಟ್ ಲಾಸ್. ಇದೇ ರೀತಿಯಾಗಿ ಬ್ಯಾಲೆನ್ಸ್ ಶೀಟ್ ಬಂದಿದೆಯಲ್ಲ, 6,86,500 ಇಲ್ಲಿದೆ ನೋಡಿ. ನೆಕ್ಸ್ಟ್ ಟ್ರಯಲ್ ಬ್ಯಾಲೆನ್ಸ್. $7,35,700. ಇದೇ ರೀತಿಯಾಗಿ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ ಅನ್ನೋದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ